ಎಲ್ಲರಿಗೂ ಶಾಹೀನ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ನಾವು 6ರಿಂದ 10ನೇ ತರಗತಿಯಲ್ಲಿರುವ ಭೂಗೋಳಶಾಸ್ತ್ರ ಮತ್ತು ಇತಿಹಾಸದ NCERT ಪುಸ್ತಕಗಳನ್ನು ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಉಪಯೋಗವಾಗುವಂತೆ ಭಾಷಾಂತರವನ್ನು ಮಾಡಿದ್ದಾರೆ. ಯಾವ ಪುಸ್ತಕ ಯಾವ ಎಕ್ಸಾಮ್ಗೆ ಯೂಸ್ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದೊಳಗೆ ನಾವು ತಿಳ್ಕೊಳ್ಳೋಣ. ನೋಡ್ರಿ, ಕೇಂದ್ರ ಸರ್ಕಾರ ಪ್ರಕಟಿಸಿರುವ NCERT ಪುಸ್ತಕಗಳು ಕೇವಲ ಇಂಗ್ಲಿಷ್ ಮತ್ತು ಹಿಂದಿ ಮಾಧ್ಯಮದಲ್ಲಿರುವ ಕಾರಣ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಏನಾಗತ್ತಿತ್ತು, ಕೇಂದ್ರ ಸರ್ಕಾರ ನಡೆಸುವ ಪರೀಕ್ಷೆಗಳಾದ UPSC, RRB, SSC ಮತ್ತು ರಾಜ್ಯ ಸರ್ಕಾರ ನಡೆಸುವ KS, PDO ಇಂಥವೆಲ್ಲ KPSC ಎಕ್ಸಾಮ್ನಲ್ಲಿ NCERT ಪುಸ್ತಕಗಳಿಂದ ಪ್ರಶ್ನೆಗಳು ಬರೋದರಿಂದ ಅದು ಏನು ಮಾಡ್ತದೆ, NCERT ಪುಸ್ತಕಗಳು ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಮಾತ್ರ ಇರುವುದರಿಂದ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಬಹಳ ದೊಡ್ಡ ಸಮಸ್ಯೆ ಆಗ್ತಾಯಿತ್ತು NCERT ಓದಾಕ. ಈಗ ಅದನ್ನು ಸರಳ ಮಾಡೋಕೆ ಏನು ಮಾಡ್ಯಾರ, NCERT ಪುಸ್ತಕಗಳನ್ನು ಕನ್ನಡ ಮಾಧ್ಯಮದಲ್ಲಿ ಭಾಷಾಂತರ ಮಾಡಿದ್ದಾರೆ. ಈ ಪುಸ್ತಕವನ್ನು ನಾನು ನಿಮಗೆ ತೋರಿಸ್ತೇನೆ. ನಿಮಗೆ ಉಪಯೋಗ ಆದ್ರೆ ಪುಸ್ತಕವನ್ನು ತಗೊಂಡು ಓದ್ಬೋದು. ಈ ಕಷ್ಟವನ್ನು ನಿವಾರಣೆ ಮಾಡುವ ಸಲುವಾಗಿ ಕನ್ನಡದಲ್ಲಿ ಅರ್ಥೈಸಿಕೊಳ್ಳಲು ಈ ಲೇಖಕರು ಏನು ಮಾಡ್ಯಾರ, ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಈ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ. ಅಂದ್ರೆ ನಮಗೆ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಬಹಳ ಉಪಯೋಗ ಆಗ್ತದೆ. ನೋಡ್ರಿ, ಒಬ್ಬೊಬ್ಬರು ಏನಂದ್ರೆ ಯಾವ ಎಕ್ಸಾಮ್ ಬರೆದ್ರೂ ಪಾಸ್ ಆಗುವಂಥ ಅಬಿಲಿಟಿ ಹೊಂದಿರ್ತಾರೆ, ಆದರೆ ಒಂದು ಸ್ವಲ್ಪ ಇಂಗ್ಲೀಷ್ ಒಳಗೆ ವೀಕ್ ಇರ್ತಾರೆ. ಆದ ಕಾರಣ NCERT ಪುಸ್ತಕಗಳನ್ನು ಅವ್ರಿಗೆ ಓದೋಕೆ ಆಗ್ತಿರಲ್ಲ. ಏನು ಮಾಡ್ಯಾರ, ಅದ್ರ ಸಲುವಾಗಿ ನಮ್ಮ ಕರ್ನಾಟಕದಲ್ಲಿ ಬರೆಯುವಂಥ ಕನ್ನಡ ಅಭ್ಯರ್ಥಿಗಳಿಗೆ ಉಪಯೋಗವಾಗುವ ಸಲುವಾಗಿ ಏನು ಮಾಡ್ಯಾರ, ಅದನ್ನು ಕನ್ನಡ ಮಾಧ್ಯಮಕ್ಕೆ ಭಾಷಾಂತರ ಮಾಡ್ಯಾರ. ಇದು ಬಹಳ ಉಪಯೋಗ ಆಗ್ತದೆ. ಇದು ಎಲ್ಲ ಸಬ್ಜೆಕ್ಟ್ಗೂ ಮಾಡಿದ್ದಾರೆ. ಭೂಗೋಳಶಾಸ್ತ್ರ, ಇತಿಹಾಸ, ಅರ್ಥಶಾಸ್ತ್ರ, ಸಂವಿಧಾನ ಎಲ್ಲನೂ ಮಾಡಿದ್ದಾರೆ. ಈ ವಿಡಿಯೋದೊಳಗೆ ನಾವು ಭೂಗೋಳಶಾಸ್ತ್ರ ಮತ್ತು ಇತಿಹಾಸಕ್ಕೆ ಮಾಡಿರುವಂತಹ ಭಾಷಾಂತರ NCERT ಪುಸ್ತಕ ಯಾವ ರೀತಿಯಾಗಿದೆ ಅನ್ನೋದನ್ನು ಈ ವಿಡಿಯೋದೊಳಗೆ ನೋಡೋಣ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಯಾರೆಲ್ಲ UPSC, KPSC ನೋಡ್ರಿ, ಈ ವಿಡಿಯೋದೊಳಗೆ 6ರಿಂದ 10ನೇ ತರಗತಿಯ ಭೂಗೋಳಶಾಸ್ತ್ರ ಮತ್ತು ಇತಿಹಾಸದ NCERT ಪುಸ್ತಕಗಳನ್ನ ಭಾಷಾಂತರ ಯಾವ ರೀತಿ ಮಾಡಿದ್ದಾರೆ ಅಂಥೇಳಿ ಈ ವಿಡಿಯೋದೊಳಗೆ ತಿಳ್ಕೊಳ್ಳೋಣ. ನಿಮ್ಗೆ ಇಷ್ಟ ಆದರೆ ಈ ಪುಸ್ತಕ ತೊಗೊಂಡು ಓದ್ಬೋದು. ಯಾರೆಲ್ಲ KPSC, UPSC ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀರಾ. ನೋಡ್ರಿ, ಈ ರೀತಿ ಚಾಪ್ಟರ್ಸನ್ನು ಕೊಟ್ಟಿದ್ದಾರೆ. 6th ಕ್ಲಾಸ್ NCERTದೊಳಗೆ ನೋಡ್ರಿ 5 ಲೆಸನನ್ನು ಇಲ್ಲಿ ಅವರು NCERT ಒಳಗೆ ಇರುವಂತಹ ಲೆಸನನ್ನು ಕನ್ನಡಕ್ಕೆ ಭಾಷಾಂತರ ಮಾಡಿದ್ದಾರೆ. ಮತ್ತು ನೋಡ್ರಿ, ಇಲ್ಲಿ 7th ಕ್ಲಾಸ್ದು 10 ಲೆಸನನ್ನು ಭಾಷಾಂತರವನ್ನು ಮಾಡಿದ್ದಾರೆ. ನೋಡ್ರಿ, ಅದೇ ರೀತಿ 8th ಕ್ಲಾಸ್ ಒಳಗೆ 5 ಲೆಸನನ್ನು ಮಾಡಿದ್ದಾರೆ. 9th ಕ್ಲಾಸ್ ಒಳಗೆ 6 ಲೆಸನನ್ನು ಮಾಡಿದ್ದಾರೆ. 10th ಕ್ಲಾಸ್ ಒಳಗಿಂದ 8 ಲೆಸನನ್ನು ಭಾಷಾಂತರವನ್ನು ಮಾಡಿದ್ದಾರೆ. ಇದು ಏನಾಯಿತು, ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂಗಾತು. ಈಗ ನೋಡ್ರಿ, ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ ಪ್ರಾಚೀನ ಭಾರತದ ಇತಿಹಾಸದೊಳಗೆ ಚಾಪ್ಟರ್ ನೇಮ್ ನೋಡ್ರಿ, ಇಲ್ಲಿ 8 ಲೆಸನನ್ನು ಮಾಡಿದ್ದಾರೆ. ಮಧ್ಯಕಾಲೀನ ಇತಿಹಾಸಕ್ಕೆ 5 ಲೆಸನನ್ನು ಮಾಡಿದ್ದಾರೆ. ನೋಡ್ರಿ, ಆಧುನಿಕ ಭಾರತ ಇತಿಹಾಸಕ್ಕೆ 9 ಲೆಸನನ್ನು ಮಾಡಿದ್ದಾರೆ. ಇದೇ ರೀತಿ ಇತಿಹಾಸ ಮತ್ತು ಭೂಗೋಳಶಾಸ್ತ್ರದ ಚಾಪ್ಟರ್ನ ಒಂದು ಕಡೆ ಕಲೆಕ್ಟ್ ಮಾಡಿ ಭಾಷಾಂತರವನ್ನು ಮಾಡಿ ಕನ್ನಡ ಅಭ್ಯರ್ಥಿಗಳಿಗೆ ಉಪಯೋಗವಾಗುವಂಥ ಕೆಲಸವನ್ನು ಮಾಡಿದ್ದಾರೆ. ನೋಡ್ರಿ, ನಿಮ್ಗೆ ಇಷ್ಟ ಆದರೆ ಪುಸ್ತಕ ತೊಗೊಂಡು ನೀವು ಓದ್ಬೋದು. ನೋಡ್ರಿ, ಭೂಗೋಳಶಾಸ್ತ್ರದ ಸೌರಮಂಡಲದ ಭೂಮಿ ಫಸ್ಟ್ ಲೆಸನ್ 6ನೇ ಕ್ಲಾಸ್ ಒಳಗಿಂದ ಈ ರೀತಿ ಅವರು ಕೊಟ್ಟಿದ್ದಾರೆ. ನೋಡ್ರಿ, ನಾವು ಸ್ಟೇಟ್ ಗೋರ್ಮೆಂಟ್ ಪುಸ್ತಕಗಳನ್ನು ಓದಿರ್ತೀವಿ, ಅದೇ ರೀತಿ ಇದನ್ನು ಕೂಡ ಇರುತ್ತೆ. ಒಂದು ಸ್ವಲ್ಪ ಎಕ್ಸ್ಟ್ರಾ ಇರುತ್ತದೆ ಇದರಲ್ಲಿ. ಇದು ಓದೋದ್ರಿಂದ ಅತಿ ಹೆಚ್ಚು ಪ್ರಶ್ನೆಗಳು NCERTದಿಂದ ಬರೋದ್ರಿಂದ ನಮ್ಗೆ ಭಾಳ ಉಪಯೋಗ ಆಗ್ತದೆ. ನೋಡ್ರಿ, ನೀವು ಓದಿದ್ದು ಇದರಲ್ಲಿ ಮತ್ತು ಎಕ್ಸ್ಟ್ರಾ ಇದೇನೋ ಒಂದ್ಸಲ ನೋಡ್ರಿ. ಅಕ್ಷಾಂಶ ಮತ್ತು ರೇಖಾಂಶಗಳ ಬಗ್ಗೆನೂ ಕೂಡ ಇಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ. ನೋಡ್ರಿ, ನೆಕ್ಸ್ಟ್ ನಿಮಗೆ ಎಷ್ಟು ಗೊತ್ತು ರೇಖಾಂಶ ಅಕ್ಷಾಂಶಗಳ ಬಗ್ಗೆ ಅನ್ನೋದನ್ನು ಒಂದ್ಸಲ ಚೆನ್ನಾಗಿ ನೋಡ್ರಿ. ಇದೇ ರೀತಿ ಪೂರ್ಣವಾದ ಪುಸ್ತಕದಲ್ಲಿ ಎಲ್ಲ ಚಾಪ್ಟರ್ಸನ್ನು ಕೊಟ್ಟಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ.